ರ್ಯಾಪಿಡ್ ಫೈರ್ ಇದೆ. ಹೇಳಿ. ಒಬ್ಬೊಬ್ಬರ ಬಗ್ಗೆ ನಿಮ್ಮ ಒಪಿನಿಯನ್ ಅಥವಾ ಏನಾದರೂ ಹೇಳೋದಾದ್ರೆ ಅವ್ರ ಬಗ್ಗೆ. ಕರಿಬಸಪ್ಪ ಅವರು. ನಾನು ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಅವರು ಮತ್ತು ಅಮಿತ್ ಅವ್ರ ಜೊತೆಗೆ. ಅವರು ಇದ್ದಷ್ಟು ದಿನ ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನ ತೋರಿಸ್ಕೊಂಡ್ರು. ಅಂದರೆ ಆ ಒಂದು ಡೈಲಾಗ್ಸ್ನ ಒಂದೇ ಸ್ಟ್ರೆಚ್ಚಲ್ಲಿ ಸ್ಟಾಪ್ ಮಾಡದೆ ಹೇಳ್ತಾ ಇದ್ರು. ಸೊ ಅದು ಅವರಿಗೆ ಆ್ಯಕ್ಚುಲಿ ಇಟ್ ಇಸ್ ಪ್ಲಸ್ ಅವರಿಗೆ. ಅರ್ಜಮಿತ್ ಈಸ್ ಆ್ಯಕ್ಚುಲಿ ಟ್ಯಾಲೆಂಟೆಡ್. ಅವರು ಪ್ರಾಬಬ್ಲಿ ಲಾಸ್ಟ್ 2 days ಇದ್ದಂಗೆ ಫಸ್ಟ್ ವೀಕಿಂದನೂ ಇದ್ದಿದ್ರೆ ಎಲಿಮಿನೇಟ್ ಆಗೋದು ಸ್ವಲ್ಪ ಚಾನ್ಸಸ್ ಕಮ್ಮಿ ಇರ್ತಿತ್ತೇನೋ. ಅಶ್ವಿನಿ ಎಸ್ ಎನ್. ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್. ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ನೈಸ್ ಫ್ರೆಂಡ್. ಮಂಜು ಭಾಷಿಣಿ ಅವರು. ಓ, ಶಿ ಈಸ್ ಸಚ್ ಅ ಸ್ವೀಟ್ ಹಾರ್ಟ್. ನನ್ಗೆ ಆ್ಯಕ್ಚುಲಿ ತುಂಬ ಸಲ ನೆನೆಸ್ಕೊತಾ ಇದ್ದೆ ಅವ್ರನ್ನ. ಇದ್ದಷ್ಟು ದಿನ ಒಂದು ಮದರ್ಲಿ ಫೀಲ್ ಕೊಟ್ಟರು. ಒಂಥರ ಅಲ್ಲಿ ಮನೇಲಿ ಹೋದ ತಕ್ಷಣ ಒಂದು ಅಮ್ಮನ ಫೀಲ್. ಅಂದರೆ ಅಡುಗೆ ವಿಷಯದಲ್ಲಿ ಆಗಿರ್ಬೋದು, ನಾವೆಲ್ಲ ಚಿಕ್ಕವರಿದ್ದೀವಿ ಅಂದ್ಬಿಟ್ಟು ಅವ್ರು ಅಂದರೆ ಹಂಗಲ್ಲಪ್ಪ ಹಿಂಗೆ ಅಂತ ಹೇಳ್ಕೊಡ್ತಿದ್ದ ರೀತಿ, ಸಜೆಷನ್ಸ್ ಕೊಡ್ತಿದ್ದ ರೀತಿ ತುಂಬ ಖುಷಿ ಆಗ್ತಾಯಿತ್ತು. ಮಲ್ಲಮ್ಮ. ಮಲ್ಲಮ್ಮ ಗಟ್ಟಿಗಿತ್ತಿ, ಆ್ಯಕ್ಚುಲಿ ಗಟ್ಟಿಗಿತ್ತಿ ಅವರು. ತುಂಬ ಟಾಸ್ಕ್ ಎಲ್ಲ ಹೆಂಗೆ ಆಡ್ತಿದ್ರು ಅಂದರೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಈಗ ನಾವು ಆ ಏಜಲ್ಲಿ ನಿಜವಾಗ್ಲೂ ಹಂಗೆ ಇರ್ತೀವ ಅಂತ. ಶಿ ಈಸ್ ವೆರಿ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ರು. ತುಂಬ ಚೆನ್ನಾಗಿ ಆಟ ಆಡೋದು. ಅಭಿ. ಹಿ ಈಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸ್ಪಂದನ. ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನೀವು ಧನು, ಸ್ಪಂದನ, ಅಭಿನ್ ಅಷ್ಟು ಕೇಳಿದ್ರು ವೆರಿ ಗುಡ್ ಫ್ರೆಂಡ್ಸ್ ಆಫ್. ನೆಕ್ಸ್ಟ್ ಧನುಷ್ ಅವರು. ಸೇಮ್ ಆನ್ಸರ್. ಎಸ್, ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್. ನೀವು ನೋಡಿರ್ತೀರಾ, ನಮ್ಮನ್ನ ನಾಮಿನೇಟ್ ಮಾಡ್ತಿದ್ದೆ ಆ ಕಾರಣಕ್ಕೆ. ಬರೀ ನೀವು ಫ್ರೆಂಡ್ಸ್ ಆಗಿ ಇದೇ ಬಿಟ್ಕೊಡ್ತಾ ಇಲ್ಲ, ನೀವು ನಾಮಿನೇಟೇ ಮಾಡ್ತೀನಿ ಅಂತ. ಸೊ ಅವರು ಅಷ್ಟೇ ಒಂಥರ ಸಖತ್. ನನಗೆ ಅವ್ರ ಪರ್ಸನಾಲಿಟಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ನನ್ನ ವಿಷಯದಲ್ಲಿ ಎಸ್ಪೆಷಲಿ ನನ್ನ ಮತ್ತೆ ಗಿಲ್ಲಿಗಲ್ಲಿ ಮನೇಲಿ ನಾವು ಮಾತಾಡಿದ್ದು ಉಂಟು. ಅವ್ರು ಅದೊಂದು ಟಾಸ್ಕ್ ಅಲ್ಲಿ ಅವರೇ ನಮ್ಗೆ ಸಪೋರ್ಟ್ ಮಾಡಿದ್ ಜಾಸ್ತಿ, ಯಾರು ಮಾಡ್ಲೇ ಇಲ್ಲ ಅಂತ. ಇಟ್ಸ್ ವೆರಿ ನೈಸ್ ಪರ್ಸನ್. ಚೈತ್ರ. ಅವರು ತುಂಬಾ ವಿಚಾರಗಳಿದೆ ಅವ್ರ ತಲೆಯಲ್ಲಿ. ಸೋ ಮೆನಿ, ಎಷ್ಟು ಬುದ್ಧಿವಂತಿಕೆ ಇದೆ ಅವ್ರ ತಲೆಯಲ್ಲಿ. ಅಂದ್ರೆ ಎಷ್ಟೋ ವಿಷಯದ ಬಗ್ಗೆ ನನಗೆ ಅವ್ರು ಬಂದಾಗ ಏನೋ ಒಂದು ಕ್ವೆಶ್ಚನ್ ಕೇಳ್ತಾರೆ, ನನ್ಗೆ ಅದ್ರ ಬಗ್ಗೆ ಒಂಚೂರು ಕ್ಲೂನೇ ಇರಲ್ಲ. ಎಲ್ಲಾ ವಿಷಯದ ಬಗ್ಗೆನೂ ತಿಳ್ಕೊಂಡಿದ್ದಾರೆ ಅವರು. ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಅಂತ ಅನ್ಸುತ್ತೆ ಆ ವಿಷಯದಲ್ಲಿ. ನಮ್ಮ ಸತೀಶ್ ಅವರು. ಸತೀಶ್ ಅವರು ನೋ ಒಪಿನಿಯನ್ ಆಕ್ಚುಲಿ. ಅಂದ್ರೆ ನನ್ಗೆ ಅಷ್ಟು ಅವ್ರ ಜೊತೆ ಬಾಂಡ್ ಶೇರ್ ಆಗಿಲ್ಲ. ಸೊ ಸೂರಜ್ ಅವ್ರ ಜರ್ನಿನೂ ಕೂತ್ಕೊಂಡು ಮಾತಾಡಿರೋದುಂಟು. ಅಂದ್ರೆ ಈಸ್ ಆಲ್ಸೋ, ಅವ್ರ ಜರ್ನಿನೂ ಇಸ್ ವೆರಿ ಇನ್ಸ್ಪೈರಿಂಗ್. ಯಾಕಂದ್ರೆ ಅವ್ರ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಬಿಗ್ ಬಾಸ್ ಇಂದ. ನಾವು ಎಷ್ಟೊಂದು ಸೀರಿಯಲ್ಸ್ ಮಾಡಿ ಅದೆಲ್ಲ ಮಾಡಿ, ಬಟ್ ಅವ್ರ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಬಿಗ್ ಬಾಸ್ ಇಂದ. ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ಲಿ ಅಂತ. ನೀವು ಮತ್ತೆ ಸೂರಜ್ ಅವರು ಡ್ಯಾನ್ಸ್ ಆಡ್ಬೇಕಾಗಿ ಗಿಲ್ಲಿ ಹುರ್ಕೊಂಡಿದ್ರು. ಹೌದು, ಆದ್ರೆ ನಾವಿಬ್ರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ನು ನಿಂತ್ಕೊಂಡು ನೋಡ್ತಿದ್ದಲ್ಲ, ಇದು ಹೊರಗಡೆ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು ಸುದೀಪ್ ಸರ್. ಪ್ರಾಕ್ಟೀಸ್ ವಿಡಿಯೋ ಎಲ್ಲ ಹಾಕ್ಬಿಟ್ಟಿದಾರ ಅಂತ. ನಾನು ಹಾಕಲ್ವಲ್ಲ ಪ್ರಾಕ್ಟೀಸ್ ವಿಡಿಯೋ ಎಲ್ಲ ಅಂತ. ಯಾಕಂದ್ರೆ ನಾವು ಹಳೆ ಸೀಸನ್ ಎಲ್ಲ ನೋಡ್ಬೇಕಾದ್ರೆ ಜಸ್ಟ್ ಡೈರೆಕ್ಟ್ ಡಾನ್ಸ್ ಆಗ್ತಿದ್ರಲ್ಲ, ಹುರ್ಕೊಂಡಿದೀನಿ ಅಂತಾನೆ ಹೇಳಿದ್ದು. ರಾಶಿಕಾ, ಶಿ ಇಸ್ ವೆರಿ, ಅಂದ್ರೆ ಅವಳು ಚೆನ್ನಾಗಿ, ಇವಾಗ ನಾವು ಚೆನ್ನಾಗಿರ್ತೀವಿ ಅಂತಂದ್ರೆ ಅದು ತುಂಬಾ ಹತ್ರದಿಂದ ನೋಡಿದಾಗ್ಲೇ ಅವಳು ಆಕ್ಚುಲಿ ಏನು ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಶಿ ಯೂಸ್ ಟು ಫೀಲ್ ಸೋ ಅಗ್ರೆಸಿವ್ ನನಗೆ. ಬಟ್ ಹೋಗ್ತಾ 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 ನಾನು ಅವಳನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದಾಗ ಏನ್ ಅನ್ಸ್ತು ಅಂತಂದ್ರೆ, ಫಿಸಿಕಲ್ ಟಾಸ್ಕ್ ಅಲ್ಲೆಲ್ಲ ಶಿ ಇಸ್ ವೆರಿ ನೈಸ್. ತುಂಬಾನೇ ಸ್ಟ್ರಾಂಗ್ ಇದ್ಲು. ತುಂಬಾ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾಳೆ. ಇಡೀ ಮನೆ ಎಲ್ಲಾ ಗರ್ಲ್ಸ್ಗೂ ಫಿಸಿಕಲ್ ಟಾಸ್ಕ್ ಅಲ್ಲಿ ಎಲ್ರಿಗೂ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾಳೆ. ಅಂಡ್ ಅವಳು ಹೆಂಗ್ ಅನ್ಸ್ತಾಳೆ ಅಂದ್ರೆ, ನಾನು ಇನ್ನ 2-3 years ನಾನು ಹೆಂಗೆ ಯಂಗರ್ ವರ್ಷನ್ ಇದ್ದೆ ಆ ತರ ಅನ್ಸ್ತಾಳೆ. ರಿಷಾ ಗೌಡ. ರಿಷಾ ಏನ್ ಹೇಳೋದು ರಿಷಾ ಬಗ್ಗೆ? ಚೆನ್ನಾಗಿದೆ. ಶಿ ಇಸ್ ವೆರಿ ಆಕ್ಚುಲಿ ನೈಸ್ ಪರ್ಸನ್. ಯಾವುದೇ ರೀತಿ ನನಗೆ ನನ್ನ ಮುಂದೆ ಯಾವತ್ತೂ ಹೇಟ್ರೆಡ್ ಸ್ಪ್ರೆಡ್ ಮಾಡಿದ್ದಿಲ್ಲ. ಜಾನ್ವಿ ಅಕ್ಕ, ಆಕ್ಚುಲಿ ಅವರು ಅಷ್ಟೇ ಮಂಜು ಭಾಷಿಣಿ ಅಂತಾರನೆ. ಅಂದ್ರೆ ಏನೇ ಕಾನ್ವರ್ಸೇಷನ್ಸ್, ಎಷ್ಟೇ ಜಗಳ ಆಡ್ತಿದ್ರು, ಅವ್ರಿಗೆ ಎಲ್ಲೋ ಒಂದ್ ಕಡೆ ಆ ಸಾಫ್ಟ್ ಕಾರ್ನರ್ ಇತ್ತು ನನ್ ಮೇಲೆ. ನನಗೂ ಇತ್ತು. ಅಂದ್ರೆ ನಾನು ಹೇಳ್ತಿದ್ದೆ ಅವರಿಗೆ, ವೆನ್ ಇಟ್ ಕಮ್ಸ್ ಟು ಗೇಮ್ ಅಕ್ಕ, ನೀವು ಇಂಡಿವಿಜುವಲ್ ಆಗಿ ಸ್ಟ್ಯಾಂಡ್ ತಗೋಬೇಕು, ಆಟ ಆಡಿ ಅಂತ ನಾನು ಹೇಳ್ತಾ ಇದ್ದೆ. ಶಿ ವಾಸ್ ಆಲ್ಸೋ ನೈಸ್. ಅವರು ಅಷ್ಟೇ, ಅವ್ರು ಮಾತಾಡೋ ಎಷ್ಟೋ ಒಂದು ಮಾತುಗಳಲ್ಲಿ ತೂಕ ಇರ್ತಾ ಇತ್ತು.
ಹೌದಲ್ವಾ ಹಿಂಗ್ ಯೋಚನೆ ಮಾಡ್ಬೋದಲ್ವಾ ಅಂತ ಅನ್ಸಿದ್ದು ಉಂಟು. ಸೊ ಶಿ ಇಸ್ ಆಲ್ಸೋ ನೈಸ್ ಪರ್ಸನ್. ರಘು ಸರ್ ಅಯ್ಯೋ, ಹೀಸ್ ಬಂಡಲ್ ಆಫ್ ಟ್ಯಾಲೆಂಟ್ಸ್. ಕುಕ್ಕಿಂಗ್ ಅಲ್ಲಿ ತಗೊಳ್ಳಿ ಅಂದ್ರೆ ಎಲ್ಲಾ ವಿಷಯದಲ್ಲೂ ಇನ್ ಡೆಪ್ತ್ ಹೋಗಿ ತಿಳ್ಕೊಂತಾರೆ. ನಾವು ಸುಮ್ನೆ ಏನೋ ಕುಕಿಂಗ್ ಏನೋ ಅಂತ ಕಳ್ಕೊಳ್ಳೋ ಹಂಗಲ್ಲ. ಕುಕ್ಕಿಂಗೂನು ಅಷ್ಟೇ ಅಷ್ಟು ಡೆಪ್ತ್ ಆಗಿ, ಅಥವಾ ಒಂದು ಫಿಟ್ನೆಸ್ ಅಂತ ಬಂದಾಗ ಆರ್ಟ್ ವಿಷಯದಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು, ಅಂದ್ರೆ ಒಂದು ವ್ಯಕ್ತಿ ಎಲ್ಲಾ ಇದ್ರಲ್ಲೂ ಹಿಂಗೆ ಅಷ್ಟು ಇದಾಗಿರಕ್ ಸಾಧ್ಯ ಅನ್ನೋ ತರ ನಂಗೆ ಸರ್ಪ್ರೈಸಿಂಗ್ ಅಂತೂ ಆಗಿದ್ದುಂಟು. ಯಾಕಂದ್ರೆ ನಾವು ಯಾವ್ದೋ ಒಂದು ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡೋಣ, ಇದೊಂದು ವಿಷಯದಲ್ಲಿ ನಾವು ಸ್ಪೆಷಲಿಸ್ಟ್ ಆಗೋಣ ಅನ್ನೋ ತರ ಇರ್ತೀವಿ. ಬಟ್ ಅವರು ಎಲ್ಲಾ ವಿಷಯನೂ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ತುಂಬಾ ಲೈಫಲ್ಲಿ ತುಂಬಾ ಅವ್ರು ಹೇಳ್ತಿದ್ರು ಅವ್ರ ಸ್ಟ್ರಗಲ್ಸ್ ಎಲ್ಲ. ಸೊ ಐ ಥಿಂಕ್ ಆ ಒಂದು ಅಪ್ಸ್ ಅಂಡ್ ಡೌನ್ಸ್ ಇತ್ತಲ್ಲ ಅವ್ರ ಲೈಫಲ್ಲಿ, ಅದೇ ಒಂದು ಲೈಫ್ನ ಕಂಪ್ಲೀಟ್ ಮಾಡೋದು, ಫೀಲ್ ಕಂಪ್ಲೀಟ್. ರಕ್ಷಿತಾ ಅವರು ರಕ್ಷಿತಾ ಆಕ್ಚುಲಿ ಶಿ ಇಸ್ ಆಕ್ಚುಲಿ ಪಟಾಕಿನೇ ಅವಳು. ನಾನು ಅದೇ ಹೇಳ್ದೆ, ಸುದೀಪ್ ಸರ್ ಕೇಳಿದ್ರು ಯಾರ ಒಂದು ಹೆಸರು ತುಂಬಾ ಚೆನ್ನಾಗಿದೆ ಅಂತ. ಪಟಾಕಿ ರಕ್ಷಿತಾ. ಶಿ ಇಸ್ ಆಕ್ಚುಲಿ ಪಟಾಕಿ ರಕ್ಷಿತಾ. ಅಶ್ವಿನಿ ಗೌಡ ಶಿ ಇಸ್ ಆಕ್ಚುಲಿ ಛಲಗಾತಿ. ಯಾಕಂದ್ರೆ ಎಲ್ಲ ಅಂದ್ರೆ ಸಾಕಷ್ಟು ಆಯ್ತು, ಬಟ್ ಎಲ್ಲೂ ನಾನು ಅವರು ಗಿವ್ ಅಪ್ ಮಾಡಿದ್ ನೋಡ್ಲಿಲ್ಲ. ಸೊ ಶಿ ಇಸ್ ಆಕ್ಚುಲಿ ಛಲಗಾತಿ. ಗಿಲ್ಲಿ ಅವರು ಗಿಲ್ಲಿ ಸೂಪರ್ ಟ್ಯಾಲೆಂಟೆಡ್, ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆ ಮನುಷ್ಯ ಅವನು. ಕಾವ್ಯ ಶೈವ ನೀವ್ ಹೇಳಿ ಕಾವ್ಯ ಶೈವ. ನಾನು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಕೊಟ್ಟಾಯ್ತು. ಅದೇ ಜನರು ಕೊಟ್ಟಿರೋದು, ನೀವ್ ಹೇಳ್ಬೇಕು. ಜನರು ಕೊಟ್ಟಿದ್ದಾರೆ ಅಂತ ನಾನು ಕೊಟ್ಟಿಲ್ಲ, ನಾನು ಇನ್ಕ್ಲೂಡಿಂಗ್ ನಾನು ಕೂಡ ಜನರಲ್ ಒಬ್ಬ. ನನಗೆ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.